ಸಂಪರ್ಕದಲ್ಲಿದ್ದಾರೆ ಮಾರುತೇಶ್. ಗುತ್ತಿಗೆದಾರರು ಅಖಾಡಕ್ಕೆ ಇಳಿದಿರೋದು ಇದೇ ಮೊದಲಲ್ಲ, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡ್ತಾ ಇರೋದು ಇದೇ ಮೊದಲಲ್ಲ. ಆದ್ರೆ ಈಗ ಅಧಿವೇಶನ ನಡೆಯೋ ಟೈಮಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಏನ್ ಆರೋಪ ಮಾಡ್ತಾ ಇದ್ದಾರೆ, ಏನ್ ಮನವಿ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರಿಗೆ? ಭಾವನಾ, 27ನೇ ತಾರೀಕೆ ಸಿಎಂ ಮತ್ತು ಡಿಸಿಎಂಗೆ ಗುತ್ತಿಗೆದಾರರ ಪತ್ರ ಬರೆದಿತ್ತು. ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮನವಿ ಮಾಡಿಕೊಂಡ್ರು ಕೂಡ ಸಮಸ್ಯೆಗಳು ಬಗೆಹರಿದಿಲ್ಲ, ಹಾಗೆ ಮುಂದುವರೆದಿದ್ದಾವೆ. ಹೀಗಾಗಿ ಈ ಬಾರಿ ನಮ್ಮ ಕಾರ್ಯಕಾರಿ ಸಮಿತಿಯ ಜೊತೆ ಸಭೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳದೆ ಇದ್ರೆ ನಾವು ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸರ್ಕಾರದ ಈ ಬಾಕಿ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ದೂರನ್ನ ಕೊಡ್ತೀವಿ. ಜೊತೆಗೆ ಸರ್ಕಾರದ ಹಂತದಲ್ಲಿ ಆಗ್ತಾ ಇರುವಂತಹ ಕಮಿಷನ್ ವ್ಯವಹಾರದ ಬಗ್ಗೆಯೂ ಕೂಡ ಖುದ್ದು ರಾಹುಲ್ ಗಾಂಧಿ ಅವರಿಗೆ ದೂರು ಕೊಡ್ತೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಂದು ಸಲ ಸಂಪರ್ಕಿಸುವ ಪ್ರಯತ್ನ ಪಡ್ತೀವಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧವೂ ಕೂಡ ಗುತ್ತಿಗೆದಾರರು 40% ಆರೋಪಗಳನ್ನ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಅದು ಸಂಚಲನ ಸೃಷ್ಟಿ ಮಾಡಿದ್ದನ್ನ ನೀವು ನೆನಪಿಸಿಕೊಳ್ಳಬಹುದು. ಇದು ಎಲೆಕ್ಷನ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಈ ನೇರ ಆರೋಪಗಳು ಬರ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲೇ ಹೆಚ್ಚಿನ ಕಮಿಷನ್ ದಂಧೆ ನಡೀತಾ ಇದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ವಾಪಸ್ ಇನ್ನೊಂದ್ಸಲ ಮಾರುತೇಶ್ ನಮ್ಮ ಜೊತೆ ಇದ್ದಾರೆ. ಎಸ್ ಮಾರುತೇಶ್. ಭಾವನಾ, ಈಗ ಬಾಕಿ ಬಿಲ್ ಕ್ಲಿಯರ್ ಮಾಡೋದಕ್ಕೆ ಕಮಿಷನ್ ಅನ್ನ ಹೆಚ್ಚಿಗೆ ಪಡಿತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಇದ್ದಂತಹ ಪರ್ಸೆಂಟೇಜ್ಗಿಂತಲೂ ಹೆಚ್ಚಿನ ಪರ್ಸೆಂಟೇಜ್ ಅನ್ನ ಈ ಸರ್ಕಾರದಲ್ಲಿ ಅಧಿಕಾರಿಗಳು ಪಡಿತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಸಚಿವರ ಗಮನಕ್ಕೆ ತಂದ ಮೇಲೂ ಕೂಡ ಅಧಿಕಾರಿಗಳ ಹಂತದಲ್ಲಿ ಇದು ಕಡಿಮೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಸಚಿವರ ಗಮನಕ್ಕೆ ಇರದೆ ಈ ರೀತಿಯಾಗಿ ಅಧಿಕಾರಿಗಳು ಕಮಿಷನ್ ಪಡೀತಿದ್ದಾರೆ ಅಂದರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯ ಇದೆಯಾ? ಇದು ಸಚಿವರ ಮೂಗಿನ ನೇರಕ್ಕೆ ಆಗಿರ್ತಕ್ಕಂಥ ಬೆಳವಣಿಗೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಸಿಎಂ ಜೊತೆಗೆ ಈಗಾಗಲೇ ಸಭೆ ಮುಗಿದಿದೆ. ಈಗ ಡಿಸಿಎಂ ಕಚೇರಿ ಅಂದರೆ ಡಿಸಿಎಂ ಅವರ ಕೊಠಡಿಯಲ್ಲಿ ಇದ್ದಾರೆ ವಿಧಾನಸೌಧದಲ್ಲಿ ಗುತ್ತಿಗೆದಾರರ ಸಂಘ. ಅವರ ಜೊತೆಗೂ ಕೂಡ ಈ ಸಭೆ ನಡೆಯೋದಿದೆ. ಬಹಳ ಪ್ರಮುಖವಾಗಿ ಅವರು ಹಿಂದೆ ಬರೆದಂಥ ಪತ್ರದಲ್ಲಿ, ಸಿಎಂ ಡಿಸಿಎಂಗೆ ಬರೆದಂಥ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಖುದ್ದು ಭೇಟಿಯಾಗಿ ನಾವು ದೂರನ್ನು ಕೊಡ್ತೀವಿ, ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರ ಬಳಿಯೇ ನಾವು ಮಾತನಾಡ್ತೀವಿ, ಬಾಕಿ ಬಿಲ್ ಪಾವತಿ ವಿಚಾರದಲ್ಲಿ ಕಮಿಷನ್ ಕೇಳ್ತಾ ಇರೋದು ಒಂದು ಕಡೆ, ಇನ್ನೊಂದು ಕಡೆ ಸೀನಿಯಾರಿಟಿ ಇಲ್ಲದೆ ಆಗ್ತಾ ಇರುವಂಥ ಕಮಿಷನ್ ಬಿಲ್ಗಳಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂಥ ಉಲ್ಲೇಖವನ್ನು ಪತ್ರದಲ್ಲಿ ಮಾಡಿದ್ರು. ಸೊ ಈ ಪತ್ರದ ತೀವ್ರತೆಯ ಪರಿಣಾಮವಾಗಿಯೇ ಇವತ್ತು ಸಿಎಂ ಡಿಸಿಎಂ ಇಬ್ಬರು ಕೂಡ ಗುತ್ತಿಗೆದಾರರನ್ನ ಸಭೆಗೆ ಆಹ್ವಾನಿಸಿದ್ರು. ಸಿಎಂ ಜೊತೆಗಿನ ಸಭೆ ಮುಗಿದಿದೆ. ಸಿಎಂಗೂ ಕೂಡ ಮನವಿ ಕೊಟ್ಟಿದ್ದಾರೆ. ಆ ಮನವಿಯಲ್ಲೂ ಕೂಡ ಪ್ರಮುಖವಾಗಿರುವಂಥ ಬೇಡಿಕೆಗಳು ಈಗಾಗಲೇ ಇರುವಂಥ ಬಾಕಿ ಬಿಲ್ಲ 50% ಕ್ಲಿಯರ್ ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇದೆ. ಇದರ ಜೊತೆಗೆ GST ಅಂದರೆ 2017ರಿಂದ 2020 ತನಕ GSTಯ ವ್ಯತ್ಯಾಸದಿಂದಾಗಿ ಸುಮಾರು 12% ನಷ್ಟ ಆಗಿದೆ. ಅದರಲ್ಲಿ 8% ಸರ್ಕಾರವೇ ಭರಿಸಬೇಕು ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇಲ್ಲಿಯ ತನಕ ಸರ್ಕಾರ ಇಲಾಖೆಗಳಿಗೆ ಆದೇಶ ಮಾಡಿಲ್ಲ. ಅದನ್ನು ಮಾರ್ಚ್ 30ರ ಒಳಗೆ ಮಾಡಿ ಅನ್ನುವಂಥದ್ದು. ಇನ್ನೊಂದು ಕಮಿಷನ್ ವ್ಯವಹಾರವನ್ನು ಅಂದರೆ ಕಮಿಷನ್ ಪರ್ಸೆಂಟೇಜ್ ಏನಿದೆ ಇದು ಕಳೆದ ಸರ್ಕಾರಕ್ಕಿಂತಲೂ ಜಾಸ್ತಿ ಇದೆ, ಅದನ್ನು ಕಡಿಮೆ ಮಾಡಿ ಅನ್ನುವಂತಹ ಡಿಮ್ಯಾಂಡನ್ನು ಗುತ್ತಿಗೆದಾರರ ಸಂಘ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಮನವಿಯನ್ನು ಸಲ್ಲಿಸಿದೆ. ಯಾವಾಗ ರಾಹುಲ್ ಗಾಂಧಿ ಅವರ ಹತ್ರಕ್ಕೆ ಹೋಗ್ತೀವಿ, ನಾವು ಅವರಿಗೆ ದೂರು ಕೊಡ್ತೀವಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿದ್ರು, ತಕ್ಷಣಕ್ಕೆ ಸಿಎಂ ಡಿಸಿಎಂ ಎಚ್ಚೆತ್ತುಕೊಂಡು ಈ ಸಭೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಯಾಕೆ ಅಂದರೆ ಕಳೆದ ಬಾರಿ ಕೆಂಪಣ್ಣ ನೇತೃತ್ವದಲ್ಲಿ 40% ಕಮಿಷನ್ ಆರೋಪ ಏನಿತ್ತು ಅದನ್ನು ಇಡೀ ರಾಜ್ಯಾದ್ಯಂತ ನಡೆದಂಥ ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ರಾಹುಲ್ ಪದೇ ಗುತ್ತಿಗೆದಾರರು ಸಂಘ ಬರೆದಂಥ ಪತ್ರವನ್ನು ಪ್ರದರ್ಶನ ಮಾಡ್ತಾ ಆ ಪತ್ರದಲ್ಲಿ ಉಲ್ಲೇಖ ಆಗಿದ್ದಂಥ ಕಮಿಷನ್ ವ್ಯವಹಾರದಿರ್ಬೋದು 40% ಕಮಿಷನ್ ಅನ್ನೋದನ್ನು ಪ್ರತಿ ಸಾರ್ವಜನಿಕ ಸಮಾವೇಶಗಳಲ್ಲಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದರು. ಈಗ ರಾಹುಲ್ ಗಾಂಧಿ ಹೈಕಮಾಂಡಲ್ಲಿ ಇದ್ದಾರೆ, ಲೋಕಸಭೆ ವಿಪಕ್ಷ ನಾಯಕರು. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯ ತನಕ ಈ ವಿಚಾರ ತೆಗೆದುಕೊಂಡು ಹೋದರೆ ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು. ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಕ್ಕೆ ಒಂದು ಕಮಿಷನ್ ಕಳಂಕ ತಟ್ಟಬಹುದು ಅನ್ನುವ ಕಾರಣಕ್ಕಾಗಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಇವತ್ತು ಗುತ್ತಿಗೆದಾರರ ಸಂಘದ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಈ ಬೇಡಿಕೆಗಳನ್ನು ಈಡೇರಿಸೋದು ಅಷ್ಟು ಸುಲಭ ಇದೆಯಾ ಅನ್ನೋದೇ ಪ್ರಶ್ನೆ. ಯಾಕಂದರೆ ಸುಮಾರು 32,000 ಕೋಟಿಯಷ್ಟು ಬಾಕಿ ಬಿಲ್ ಕೊಡುವಂಥದ್ದು ಬಾಕಿ ಇದೆ. ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ಈ ಬಾಕಿ ಬಿಲ್ ಕ್ಲಿಯರ್ ಮಾಡೋದು ಅಷ್ಟು ಸುಲಭವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ.
ಕನಿಷ್ಠ ಪಕ್ಷ ಗುತ್ತಿಗೆದಾರರು ಕೇಳಿಕೊಂಡಂಥ ಅಷ್ಟು ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಒಂದಷ್ಟು ಅಮೌಂಟ್ ಬಾಕಿ ಬಿಲ್ ಕ್ಲಿಯರ್ ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇಲ್ಲಾಂದರೆ ನಾಳೆ ಅದು ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ಳುತ್ತೆ. ಇನ್ನೊಂದು ಕಡೆ ಕಮಿಷನ್ ವಿಚಾರ ಅಧಿಕಾರಿಗಳ ಹಂತದಲ್ಲಿ ಆಗ್ತಾ ಇದೆ ಅಂತೇಳಿ ಗುತ್ತಿಗೆದಾರರು ಬಹಳ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ಹಂತದಲ್ಲಿ ಆಗ್ತಾ ಇದೆ ಅಂದರೆ ಅದು ಸಚಿವರ ಗಮನಕ್ಕೆ ಇಲ್ಲದೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇನ್ನೂ ಕೂಡ ಸಚಿವರ ಹಂತಕ್ಕೆ ಗುತ್ತಿಗೆದಾರರ ಸಂಘ ಬಂದಿಲ್ಲ. ಇನ್ನೂ ಕೂಡ ಅಧಿಕಾರಿಗಳ ಹಂತದಲ್ಲಿ ಇದೆಲ್ಲ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನಾಳೆ ಸಚಿವರ ಹಂತಕ್ಕೂ ಕೂಡ ಈ ಆರೋಪಗಳು ಬರಬಹುದು ಅನ್ನುವಂಥದ್ದು. ಹಾಗಾಗಿನೇ ಎಚ್ಚೆತ್ತುಕೊಂಡಿರೋ ಸರ್ಕಾರ ಇವತ್ತು ಸಭೆ ಕರೆದು ಅವರ ಅಹವಾಲನ್ನು ಆಲಿಸಿದೆ. ಆದರೆ ಸಮಸ್ಯೆಯನ್ನು ಎಷ್ಟರ ಮಟ್ಟಿಗೆ ಬಗೆಹರಿಸ್ತಾರೆ ಅನ್ನೋದೇ ಇದರ ತೀವ್ರತೆ ಮತ್ತು ಇದರ ಮುಂದುವರಿದ ಹೋರಾಟಗಳ ಬಗ್ಗೆ ನೋಡಬೇಕಾಗುತ್ತೆ. ಭಾವನಾ, ಮರತೇಶ್, ಒಂದು ಈಗ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡು ಇದೆಯಾ ಗುತ್ತಿಗೆದಾರರಿಗೆ ಕೊಡೋದಕ್ಕೆ ಅಂತ? ನೀವೇ ಹೇಳಿದ ಪ್ರಕಾರ 32,000 ಕೋಟಿ ರೂಪಾಯಿ ಬಾಕಿಯನ್ನ ಉಳಿಸ್ಕೊಂಡಿದೆ. ಇದರಲ್ಲಿ ಇವಾಗ ಕ್ಲಿಯರ್ ಮಾಡಬಹುದು ಅನ್ನೋದಾದ್ರೆ ಸುಮಾರು ಎಷ್ಟು % ಮಾಡೋದಕ್ಕೆ ಸರ್ಕಾರದಿಂದ ಸಾಧ್ಯ ಇದೆ? ಇದರ ಜೊತೆಗೆ ಈ ಕಮಿಷನ್ ದಂಧೆ ಆರೋಪ ಏನ್ ಮಾಡ್ತಿದಾರಲ್ಲ, ಕಳೆದ ಸರ್ಕಾರಕ್ಕಿಂತ ಜಾಸ್ತಿ ಅಂದ್ರೆ ಎಷ್ಟು ಆರೋಪ ಮಾಡ್ತಿದ್ದಾರೆ ಅವರು? ಅಲ್ಲ, ಎಷ್ಟು ಪರ್ಸೆಂಟೇಜ್ ಅನ್ನುವಂಥದ್ದು ಇನ್ನೂ ನಿಖರವಾಗಿ ಗುತ್ತಿಗೆದಾರರ ಸಂಘ ಹೇಳಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಈ ಪತ್ರಗಳಿಗೆ ಪ್ರತಿಕ್ರಿಯೆ ಸಿಗಲಿಲ್ಲ, ಸ್ಪಂದನೆ ಸಿಗಲಿಲ್ಲ ಅಂದರೆ ನಾಳೆ ನಿರ್ದಿಷ್ಟವಾಗಿ ಎಷ್ಟು ಪರ್ಸೆಂಟೇಜ್ ಅನ್ನು, ಯಾಕಂದರೆ ಕಳೆದ BJP ಸರ್ಕಾರಕ್ಕೇ 40% ಕಮಿಷನ್ ಅನ್ನುವಂತಹ ಟ್ಯಾಗ್ಲೈನನ್ನು ಗುತ್ತಿಗೆದಾರರ ಸಂಘ ಹಾಕಿತ್ತು. ಹೀಗಾಗಿ ಅದಕ್ಕಿಂತ ಜಾಸ್ತಿ ಈ ಸರ್ಕಾರದಲ್ಲಿ ನಡೀತಾ ಇದೆ ಅನ್ನುವಂತಹ ಮಾತನ್ನು ಸ್ವತಃ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಅವರು ಹೇಳಿದ್ದಾರೆ. ಅಂದರೆ ಈ ಸರ್ಕಾರದಲ್ಲಿ ಕಳೆದ ಸರ್ಕಾರದಕ್ಕಿಂತ ಹೆಚ್ಚಿನ ಕಮಿಷನನ್ನು ಪಡಿತಾ ಇದ್ದಾರೆ ಅನ್ನೋದಂತೂ ಸ್ಪಷ್ಟ. ಸರ್ಕಾರ ಅದಕ್ಕೆ ಏನೇ ಸ್ಪಷ್ಟನೆ ಕೊಟ್ಟರೂ ಕೂಡ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದೆ. ಕಳೆದ ಬಾರಿ ವಿಪಕ್ಷದಲ್ಲಿದ್ದಾಗ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದ್ದೇ ಸತ್ಯ ಅನ್ನುವಂಥ ಮಾತನ್ನು ವಿಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಹೇಳ್ತಾ ಇತ್ತು. ಈಗ ಆಡಳಿತಾರೂಢ ಆಗಿದೆ. ಸೊ ಆಡಳಿತ ಪಕ್ಷದಕ್ಕೆ ಈಗ ಗುತ್ತಿಗೆದಾರರ ಸಂಘ ಅದೇ ಕಮಿಷನ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಈಗ ಬಾಕಿ ಬಿಲ್ ಕ್ಲಿಯರ್ ಮಾಡೋದು ಅಷ್ಟು ಸುಲಭವ ಅನ್ನುವಂಥ ಪ್ರಶ್ನೆ ಇದೆ. ಭಾವನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.